ಮೊಟ್ಟೆ ಮೊದಲಾಗಿ ನಾನು ಇವತ್ತು ಏನು ಕಾಂಗ್ರೆಸ್ ಪಕ್ಷ ಯುವಕರಿಗೆ ಅವಕಾಶ ಕೊಡ್ತದೆ ಅಂತ ಹೇಳ್ತಾ ಇದ್ರು, ಇವತ್ತು ಅವರು ಸಾಬೀತು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಯುವಕರಿಗೆ ಶ್ರಮಿಸಿದವ್ರಿಗೆ, ಪಕ್ಷ ಸಂಘಟನೆ ಮಾಡಿದವ್ರಿಗೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದವ್ರಿಗೆ ಇವತ್ತರ ನಾಳೆ ಅವ್ರಿಗೆ ಅವಕಾಶ ಸಿಕ್ಕತ್ತಂದ ಇದಕ್ಕೊಂದು ಒಂದು ಸಂದೇಶನ ಕೊಟ್ಟಿದ್ದಾರೆ. ರಿಜ್ವಾನ್ ಅರ್ಷದ್ ಅವರು ಏನು 30 ವರ್ಷಗಳಿಂದ ಕಾಲ ಶ್ರಮ ಪಟ್ಟಿದ್ದಾರೆ, ಅವರಿಗೆ ಇವತ್ತು ಸಿಕ್ಕಂಥ ಪ್ರತಿಫಲ, ಅವರ ಶ್ರಮ, ಅವರ ಏನು ಕಷ್ಟಪಟ್ಟಿದ್ದಾರೆ, ಪ್ರಾಮಾಣಿಕವಾಗಿ ನಿಷ್ಠಾವಾಗಿ ಯಾವುದೇ ಏನೇ ಸಮಸ್ಯೆಗಳು ಬಂದರೂ ನನ್ನ ಪಕ್ಷ ಇದು ಮಾತ್ರ ಹೇಳ್ತಾ ಇದ್ರು. ನಾವು ನೋಡ್ತಾ ಇದ್ದೀವಿ, ಅವ್ರ ಜೊತೆ ಬಹಳಷ್ಟು ಇದ್ವಿ. ಅವ್ರು ಒಂದೇ ಹೇಳ್ತಾರೆ, ನನ್ನ ಪಕ್ಷ. ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೆ ಅದು ನಾನು ಫಾಲೋ ಮಾಡ್ತೀನಿ. ರಾಹುಲ್ ಗಾಂಧಿ ಅವರು ತುಂಬ ಹೃದಯದ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ. ರಾಹುಲ್ ಗಾಂಧಿ ಅವ್ರಿಗೆ, ಸೋನಿಯಾ ಗಾಂಧಿ ಮೇಡಮ್ ಅವ್ರಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಸನ್ಮಾನ ಸಿದ್ದರಾಮಯ್ಯ ಸರ್ ಅವರಿಗೆ, ಡಿ.ಕೆ. ಎಲ್ಲರೂ ಯಾರವರು ಇವತ್ತು ನಮ್ಮ ಸನ್ಮಾನ ಶಿವಾಜಿ ಕ್ಷೇತ್ರ ಅಭಿವೃದ್ಧಿಯ ಹರಿಕಾರರು ಅವರಿಗೆ ಏನು ಇವತ್ತು ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ, ನಿಜವಾಗ್ಲೂ ನಾನು ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ ತಿಳಿಸ್ತಾ ಇದ್ದೀನಿ ಸರ್. ಶಿವಾಜಿನಗರ ಕ್ಷೇತ್ರನ ಮಾದರಿ ಒಂದು ಕ್ಷೇತ್ರ ಅಭಿವೃದ್ಧಿ ಅಧಿಕಾರ ಅಂತ ಒಂದು ಬಿರುದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಸ್ವಚ್ಛತಾ ಶಿವಾಜಿನಗರ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯ? ಅವರು ಏನು ಕಳೆದ ಫಸ್ಟ್ ಟೈಮ್ ಅವ್ರು ಗೆದ್ದರು, ಭಾಳ ಕಡಿಮೆ ಅವಧಿ ಏನು ಶಿವಾಜಿನಗರ ಮಾದರಿ ಕ್ಷೇತ್ರನಾಗಿ ಮಾಡಿದ್ರು. ಅದೇ ನಂತರ 2ನೇ ಸತಿ ಅವರು ಏನು ಮೊದಲು ಭಾಳ 10 ವರ್ಷ 15,000 ಮತಗಳನ್ನು ಗೆದ್ದರು. 2ನೇ ಸತಿ ಬರೀ ಅವರ ಕೆಲಸ ನೋಡಿ, ಇಷ್ಟು ಒಳ್ಳೆ ಕೆಲಸ, ಒಬ್ಬ ಯುವಕ ಒಳ್ಳೆ ಕೆಲಸ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡಿದ್ರು. 25,000 ಮತಗಳಿಂದ ಅವರು 2ನೇ ಬಾರಿ ಶಾಸಕರಾಗಿ ಆಯ್ಕೆ ಆದರು. ಜನರಲ್ಲಿ ಒಂದು ವಿಶ್ವಾಸವನ್ನು ಪಡೆದರು. ವಿಶ್ವಾಸವನ್ನು ಜನ ಏನು ಅವ್ರಿಗೆ ಜನಗಳು ಬೇಕು, ಮೂಲಭೂತ ಸೌಕರ್ಯಗಳು, ಶಾಲೆ, ಸ್ಕೂಲು, ಆಸ್ಪತ್ರೆ, ರೋಡು, ಇದೆಲ್ಲ ನೀರು, ಇದೆಲ್ಲ ಮೂಲಭೂತ ಸೌಕರ್ಯ. ಇವಾಗ ನೀವು ಬಂದು ನೋಡಿ, ಎಲ್ಲ ಈ ಕ್ಷೇತ್ರದ ಎಲ್ಲ ವಾರ್ಡ್ಗಳಲ್ಲಿ ಇವತ್ತು ಅವರು ಬಹಳ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಮೋದಿ ಸಮಸ್ಯೆ ಆಗಲಿ, ಮನೆಗೆ ನೀರು, ಹೊಸ ಪೈಪ್ಲೈನ್ ಹಾಕ್ಸೋದು, ರೋಡ್ ಹೊಸ ರೋಡ್ಗಳು ಹಾಕ್ಸಿದ್ರೆ, ಒಳ್ಳೆ ಸ್ಕೂಲ್ಗಳು, ಒಳ್ಳೆ ಕಾಲೇಜುಗಳು, ಒಳ್ಳೆ ಶಾಲಾ, ಒಳ್ಳೆ ಆಸ್ಪತ್ರೆಗಳು ಇವತ್ತು ಶಿವಾಜಿನಗರ ಭಾಗದಲ್ಲಿ ಬಹಳ ಅಭಿವೃದ್ಧಿ ಕೆಲಸ ಮಾಡಿದರೆ ನಿಜವಾಗ್ಲೂ ನಮಗೆ ಬಹಳ ಹೆಮ್ಮೆ ಆಗಿದೆ ಸರ್. ಶಿವಾಜಿನಗರ ಕ್ಷೇತ್ರ ಮುಂದೆ ಸ್ವಚ್ಛತೆ ಕಮ್ಮಿ ಇತ್ತು, ಈ ನಿಟ್ಟಿನಲ್ಲಿ ಇವಾಗ ಯಾವ ರೀತಿ ಇದೆ? ಮೊದಲಿಗಿಂತ ಇವಾಗ ಬಹಳ ಚೆನ್ನಾಗಿದೆ, ಸುಂದರವಾಗಿದೆ. ಇನ್ನೂ ಮುಂಬರೋ ದಿನಗಳಲ್ಲಿ ತಾವು ನೋಡೋಕೆ ಬಿಡಿಸ್ತೈತೆ. ಯಾಕಂದರೆ ಇವಾಗ ಬಹಳಷ್ಟು ಕೆಲಸಗಳು ನಡೀತಾ ಇದೆ. ಹಾಗಾಗಿ ನಿಮಗೆ ಸ್ವಲ್ಪ ಕೆಲಸ ಕಾಣ್ತಾ ಇರ್ಬೋದು. ಇವಾಗ ಎಲ್ಲ ರೋಡ್ಗಳೆಲ್ಲ ಹಾಕೊಂಡು ಬರ್ತಾ ಇದ್ದಾರೆ. ಎಲ್ಲ ರೋಡ್ಗಳು, ಹೊಸ ರೋಡ್ಗಳೆಲ್ಲ ಇಡೀ ಏರಿಯಾ ವಾರ್ಡ್ ಎಲ್ಲ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್. ಕ್ರಿಯಾಶೀಲ ಸಚಿವರಾಗಿದ್ದಾರೆ, ಯಾವ ಖಾತೆ ಕೊಡಬೇಕು ಅಂತ ನಿಮ್ಮ ನಿರೀಕ್ಷೆ ಇದೆ ಸರ್? ಅದು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತೇವೆ, ಯಾವ್ದು ಕೊಡ್ತಾರೆ, ಅದಕ್ಕೆ ನಮ್ಮ ಸನ್ಮಾನ ಶ್ರೀ ರಿಜ್ವಾನ್ ಅರ್ಷದ್ ಬಹಳ ಜವಾಬ್ದಾರಿಯುತವಾಗಿ, ಬಹಳ ಜನ ಮೆಚ್ಚಿನಂಥ ಕೆಲಸ ಮಾಡ್ತಾರೆ ಸರ್. ಕ್ಷೇತ್ರದ ಪರವಾಗಿ ವರಿಷ್ಠರಿಗೆ ಯಾವ ರೀತಿ ಧನ್ಯವಾದ ಹೇಳ್ತೀರಿ? ನಾನು ಇಡೀ ಶಿವಾಜಿನಗರ ಕ್ಷೇತ್ರದ ಜನರ ಪರವಾಗಿ ಇವತ್ತು ಹೈಕಮಾಂಡ್ ಸನ್ಮಾನ ನಮ್ಮ ರಾಹುಲ್ ಗಾಂಧೀಜಿಯವ್ರಿಗೂ, ಸೋನಿಯಾ ಮೇಡಮ್, ಮಲ್ಲಿಕಾರ್ಜುನ ಖರ್ಗೆ ಸರ್ ಅವರಿಗೆ, ನಮ್ಮ ಮೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ ಸಿದ್ದರಾಮಯ್ಯ ಸರ್ ಅವರಿಗೆ, ಮುಖ್ಯಮಂತ್ರಿಗಳಾದ ಸನ್ಮಾನ ಶ್ರೀ ಡಿ.ಕೆ. ಶಿವಕುಮಾರ್ ತುಂಬ ಹೃದಯದ ಧನ್ಯವಾದ ಬಡಿಸ್ತೀನಿ ಸರ್.